ಪತ್ರಕರ್ತ ಸಂಘದ ಗೌರವಾಧ್ಯಕ್ಷರು ಹಾಗೂ ಪ್ರೇರಣಾ ಫೌಂಡೇಶನ್ ಸಂಸ್ಥಾಪಕರು ಮತ್ತು ಯುವ ನಾಯಕರಾದಂತಹ ಪವನ್ ಕನಕಲಿ ಅವರ ಜನ್ಮದಿನದ ನಿಮಿತ್ತ ಪತ್ರಿಕಾ ವಿತರರಿಗೆ ಜಾಕೆಟ್ ವಿತರಣೆ ಮಾಡಿ ಸನ್ಮಾನಿಸಲಾಯಿತು. ಸಂಕೇಶ್ವರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪತ್ರಿಕಾ ವಿತರರಿಗೆ ಮಳೆಗಾಲದಲ್ಲಿ ಅವರ ರಕ್ಷಣೆಗಾಗಿ ಗುಣಮಟ್ಟದ ಜಾಕೆಟ್ ವಿತರಣೆ ಮಾಡಲಾಯಿತು. ಇನ್ನು ಸಂಶೋಧಕ ಡಾಕ್ಟರ್ ಜಿಕೆ ಹಿರೇಮಠ್ ಮಾತನಾಡಿ, ಪವನ್ ಅವರು ಪತ್ರಿಕೋದ್ಯಮ ಸಂಘ ಸಂಸ್ಥೆಗಳ ಸಂಸ್ಥಾಪಕರಾಗಿ ಹಾಗೂ ಮಾರ್ಗದರ್ಶಕರಾಗಿ ಸಮಾಜ ಸೇವೆ ಮೂಲಕ ಅಪರೂಪದ ವ್ಯಕ್ತಿತ್ವ ಹೊಂದಿರುವ ವ್ಯಕ್ತಿ ಎಂದು ಅಭಿಪ್ರಾಯಪಟ್ಟರು. ಅತ್ಯಂತ ಅಚ್ಚುಕಟ್ಟಾಗಿ ತಾವೆಲ್ಲ ಮಾಡ್ತಾ ಇದ್ರಿ. ಇದಕ್ಕೆಲ್ಲ ನಮ್ಮ ಪವನ್ ಅನ್ನೋರಾಗಲಿ, ನಮ್ಮ ಅನ್ನವರಾಗಲಿ, ಇವರೆಲ್ಲ ತಮಗೆ ಒಂದು ಶಕ್ತಿಯಾಗಿ ನಿಂತಿದ್ದಾರೆ. ಜೊತೆಗೆ ಈ ಭಾಗದ ಹಿರಿಯರು, ಈ ಭಾಗದ ಪ್ರಮುಖರು ತಮಗೆಲ್ಲ ಸಪೋರ್ಟ್ ಆಗಿದ್ದಾರೆ. ಈ ಪತ್ರಿಕಾ ಮಾಧ್ಯಮ ನಮ್ಮ ಪ್ರಜಾಪ್ರಭುತ್ವದ ಒಂದು ದೊಡ್ಡ ಶಕ್ತಿ ಅನ್ನೋಂಥ ತಮಗೆಲ್ಲ ಗೊತ್ತಿದೆ. ಇಂದಿನ ದಿನಮಾನಗಳಲ್ಲಿ ನಾವು ಸಮೂಹ ಮಾಧ್ಯಮಗಳು ಹೋದಾಗ, ಟಿ ವಿ ಮತ್ತೊಂದು ಹೋದಾಗ ಅಂಥ ಪೋಸ್ಟ್ದೊಳಗೆ ತಾವೆಲ್ಲ ಪತ್ರಿಕೆಗಳನ್ನ ಉಳಿಸಿ ವರದಿ ಮಾಡೋದ್ರ ಮುಖಾಂತರ ಇಲ್ಲಿಯ ಸಂಪತ್ತನ್ನು, ಸಾಂಸ್ಕೃತಿಕ, ಧರ್ಮ, ಸಾಹಿತ್ಯ, ಕಲೆ ಅವುಗಳನ್ನು ಉಳಿಸಿ ಬೆಳೆಸೋ ರೀತಿಯಲ್ಲಿ ತಾವು ಶ್ರಮ ವಹಿಸ್ತಿದ್ದೀವಿ. ನಿಜವಾಗಲೂ ಅತ್ಯಂತ ಶಕ್ತಿಶಾಲಿಯಾದಂತಹ ಯಾವುದಾದ್ರೂ ಮಾಧ್ಯಮ ಇವತ್ತಿಗೆ ಅದು ಮೊದಲು ಇತ್ತು. ಇವತ್ತಿಗೆ ಸಾಹಿತ್ಯದ ಮುಖಾಂತರ ಪತ್ರಿಕಾ ಮಾಧ್ಯಮ ಅಂಥದ್ದನ್ನು ನಮ್ಮ ಪವನನ್ನು 1990ರಲ್ಲಿ ಬಹುಶಃ ಅವ್ರಿಗೆ ಎಷ್ಟೇ ಜನ್ಮದಿನ ನನಗೆ ಗೊತ್ತಿಲ್ಲ, 43 ಹಂಗಾದ್ರೆ ಅವ್ರು ವರ್ಷ ಸಣ್ಣ ಮಕ್ಕಳಿದ್ರೆ ಏನೋ ಅಂತ ಅನ್ಸತಿ. ಅದವರು ಪ್ರತಿ ವರ್ಷ ಮನೆಯೊಳಗೆ ಪ್ರಸಾರ ಮಾಡ್ತಿದ್ರು. ನಮ್ಮ ಪ್ರಕಾಶ್ ಅಣ್ಣ ಅವರಿಗೂ ನಮ್ಮ ಗಂಗಾಧರ ಹಚ್ಚೋರಿದ್ರು ಅಂತ ಕಾಣಿಸ್ತಾರೆ ಬಹುಶಃ. ಈ ವೇಳೆ ಹಿರಣ್ಯಕೇಶಿ ಪತ್ರಕರ್ತ ಸಂಘದ ಅಧ್ಯಕ್ಷ ಕುಮಾರ್ ಗುಡ್ಸಿ, ಹಿರಿಯ ಪತ್ರಕರ್ತ ಸುರೇಶ್ ಮಂಜರ್ಗಿ, ಶಿವಾನಂದ ಪದ್ಮನವರ್ ಹಾಗೂ ಶಶಾಂಕ್ ಮಾಳಿ ಉಪಸ್ಥಿತರಿದ್ದರು. ಸಚಿನ್ ಕಾಂಬ್ಳೆ, KMM ಕನ್ನಡ, ಸಂಕೇಶ್ವರ್.